ಕಾಶ್ಮೀರ. ನಾನು ನಿಜವಾಗ್ಲೂ ಕಾಶ್ಮೀರಿಗೆ ಬಂದುಬಿಟ್ಟು ಈ ಸೀನ್ ನೋಡಿದ ತಕ್ಷಣ ಫಸ್ಟ್ ನನ್ನ ತಲೆಯಲ್ಲಿ ಬಂದಿದ್ದ ಲೈನ್ ಇದು. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಸೊ ಇದು ನಮ್ಮ ಟ್ರಾವೆಲ್ನ ಸೆಕೆಂಡ್ ಪಾರ್ಟ್ ಅಂತ ಹೇಳ್ಬೋದು. ಲಾಸ್ಟ್ ಪಾರ್ಟಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಟ್ರಾವೆಲ್ದು. ಅಹಮದಾಬಾದಿಂದ ಹೊರಟಿರೋದು ತೋರಿಸಿದ್ದೆ. ಸೊ ನೋಡಿ, ಈಗ ಅಹಮದಾಬಾದ್ ಏರ್ಪೋರ್ಟಿಂದ ಫ್ಲೈಟ್ ಟೇಕ್ ಆಫ್ ಆಗಿದೆ, ನಾವು ಹೋಗ್ತಾ ಇದ್ದೀವಿ. ಸೊ ಈ ಜರ್ನಿ ನಾನು ರಚ್ಚು ಜೊತೆಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಹೊರಟಿದ್ರಿಂದ ಫಸ್ಟ್ ಫ್ಲೈಟಲ್ಲಿ ಅಷ್ಟು ಚೆನ್ನಾಗಿ ಕ್ಲೌಡ್ಸ್ ಎಲ್ಲ ನೋಡೋಕ್ಕೆ ಸಿಕ್ಕಿರಲಿಲ್ಲ, ಸ್ವಲ್ಪ ಇನ್ನೂ ಕತ್ಲೆ ಇತ್ತು. ಸೊ ಈ ಜರ್ನಿಲಿ ತುಂಬ ಚೆನ್ನಾಗಿ ಸೀನ್ಸ್ ಎಲ್ಲ ನೋಡಿದ್ವಿ. ಕ್ಲೌಡ್ ನೋಡಿ ಎಷ್ಟು ಹತ್ರನೇ ಇದೆ, ಚೆನ್ನಾಗಿದೆ. ಸೊ ಇಲ್ಲಿಂದ ಶ್ರೀನಗರ್ಗೆ 2 hours ಜರ್ನಿ. ಆಲ್ಮೋಸ್ಟ್ 12:30 ಹತ್ತಿದ್ದಕ್ಕೆ ನಾವು 2 ಗಂಟೆಗೆಲ್ಲ ನಾವು ರೀಚ್ ಆಗಿಬಿಟ್ವಿ. ಸೊ ರೀಚ್ ಆಗ್ತಾ ಹತ್ರ ಬರ್ತಾ ಎಕ್ಸೈಟ್ಮೆಂಟ್ ಅಂತೂ ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ನೀವೇನೇ ಹೇಳಿ, ಒಂದು ಸಲ ಆದರೂ ಈ ವ್ಯೂನ ಮೇಲಿಂದ ನೋಡಲೇಬೇಕು, ಮಿಸ್ ಮಾಡೋಂಗೆ ಇಲ್ಲ. ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ. ಆ ಥ್ರಿಲ್ಲಿಂಗು, ಆ ಖುಷಿ ಸಿಗುತ್ತಲ್ಲ, ಅದು ಬೇರೆಯೇ ಲೆವೆಲ್ ಅಂತಲೇ ಹೇಳ್ಬೋದು. ನಾನಂತೂ ಮಗು ಥರ ಕುಣಿದಾಡೋದೊಂದು ಬ್ಯಾಲೆನ್ಸ್ ಇತ್ತು ಅಷ್ಟೇ. ಅಷ್ಟು ಖುಷಿಯಾಗ್ಬಿಟ್ಟೆ, ಯಾಕೆಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಿದ್ದೆ ಇದೊಂದು ನನ್ನ ಡ್ರೀಮ್ ಪ್ಲೇಸ್ ಅಂತ. ಸರಿ, ಈ ಸೀನ್ ನೋಡಿ ಒಂದು 10 ನಿಮಿಷಕ್ಕೆಲ್ಲ ಲ್ಯಾಂಡ್ ಆಗಿಬಿಡುತ್ತೆ. ಸೊ ಬಟ್ ಇಲ್ಲೇನೂ ರೆಕಾರ್ಡ್ ಮಾಡೋ ಹಾಗಿಲ್ಲ, ಫೋನ್ ಯೂಸ್ ಮಾಡೋ ಹಾಗೆ ಇಲ್ಲ. ಫ್ಲೈಟಲ್ಲಿ ಇಳಿಬೇಕಾದ್ರೆ ಅನೌನ್ಸ್ ಮಾಡ್ತಾರೆ, ಯಾಕೆಂದರೆ ಇದು ಫುಲ್ಲು ಡಿಫೆನ್ಸ್ ಇರೋಂಥ ಏರಿಯಾ. ಹಾಗಾಗಿ ಇಲ್ಲೇನು ನಾವು ಕ್ಯಾಮ್ರಾನ ಯೂಸ್ ಮಾಡೋಂಗಿಲ್ಲ. ಆದರೂ ನಾನು ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಸ್ವಲ್ಪ ಕಳ್ತನ ಮಾಡಿ ತೊಗೊಂಡಿದ್ದೀನಿ ಅಷ್ಟೇ. ಬಟ್ ಅಲ್ಲಿ ನಿಲ್ಲಕ್ಕೆ ಕೂಡ ಬಿಡೋದಿಲ್ಲ. ಫ್ಲೈಟ್ ಇಳಿದ ತಕ್ಷಣ ಹೋಗಿ ಮುಂದೆ ಹೋಗಿ ಅಂತ ಡಿಫೆನ್ಸ್ ಅವರೇ ಕಳಿಸ್ತಾ ಇರ್ತಾರೆ. ಆ್ಯಂಡ್ ಎಸ್, ಇದು ನೋಡಿ ಏರ್ಪೋರ್ಟ್ ಒಳಗೆ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ಊರು ಕರೆಕ್ಟಾಗಿ ತೋರಿಸೋ ಥರ ಅಲ್ಲೊಂದು ಬೋಟು, ಅಂದರೆ ಶಿಕಾರ ರೈಡಿಂಗ್ ಹೋಗ್ತಾರಲ್ಲ ಬೋಟು, ಆ ಥರ ಒಂದು ಹುಡುಗಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಏನು ಅನ್ನೋದು ಅಲ್ಲೇ ತೋರಿಸ್ಬಿಡ್ಬೇಕು, ಆ ರೀತಿ ಇದೆ. ಸೊ ಹಾಗಾಗಿ ನಾವು ಲ್ಯಾಂಡ್ ಆಗಿ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಏನಪ್ಪ ಅಂದರೆ ಬರ್ತಿದ್ದಂಗೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಸಿಮ್ ತಗೊಳ್ಳೋದು. ಯಾಕೆಂದರೆ ನಿಮ್ಮ ಸಿಮ್ಗಳು ಏನಿರುತ್ತೆ ಅಲ್ಲಿ ವರ್ಕ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಬಂದಮೇಲೆ ಒಂದು ಲೋಕಲ್ ಸಿಮ್ನ ತಗೋಬೇಕಾಗತ್ತೆ. ನಿಮ್ಮ ID ಪ್ರೂಫ್ ಕೊಟ್ಟರೆ ಸಾಕು, ಒಂದು ಸಿಮ್ನ ತಗೋಬೋದು. ಸೊ ಅದನ್ನು 1 monthವರೆಗೂ ಯೂಸ್ ಮಾಡ್ಬೋದು. ಸೊ ಅಷ್ಟೇ, ನಾವೇನು ಅಲ್ಲಿರೋ 4 days ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅಂತ ತೊಗೊಂಡಿದ್ವಿ ಅಷ್ಟೇ. ಸೊ ಈ ದೊಡ್ಡ ಕ್ಯೂ ಇತ್ತು, ತುಂಬ ಜನ. ಯಾಕೆಂದರೆ ಅಲ್ಲಿ ಆಲ್ಮೋಸ್ಟ್ ಇಳ್ದವರೆಲ್ಲ ತಗೊಳಕ್ಕೆ ಹೋಗಿದ್ರು. ಹಾಗಾಗಿ ನಾವು ಒಂದು ಸಿಮ್ ತೊಗೊಂಡು ಹೊರಗಡೆ ಬಂದ್ವಿ. ಸೊ ಇದು ನೋಡಿ, ಹೊರಗಡೆ ಬರ್ತಿರ್ಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರೋವಂಥ ಪಿಕ್ಚರ್ಸ್ ಹಾಕಿದ್ದಾರೆ. ಇದೆಲ್ಲ ಟುಲಿಪ್ ಗಾರ್ಡನ್ದು. ಆಚೆ ಬಂದರೆ ಈ ರೀತಿ ಇದೆ. ನಾವು ಆಲ್ರೆಡಿ ಫುಲ್ ಫ್ಯಾಮಿಲಿಗೆಲ್ಲ ಸೇರಿ ಒಂದು TTನ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ಅದು ಆಲ್ರೆಡಿ ಬಂದು ಕಾಯ್ತಾ ಇತ್ತು. ಇನ್ನೇನಿದ್ರು ನಾವು ಹೊರಡೋದಷ್ಟೇ. ಸೊ ನೋಡಿ, ಈ ಕಡೆ ಮನೆಗಳು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಹೌಸ್ ಥರನೇ ಇದ್ವು. ಈ ಅಪಾರ್ಟ್ಮೆಂಟು ಆ ಥರ ಏನು ನನಗೆ ಕಾಣಿಸ್ಲೇ ಇಲ್ಲ. ಮತ್ತು ಮೇಲ್ಗಡೆ ಏನಿರುತ್ತಲ್ಲ ತಾರಸಿ, ನಮ್ಮ ಕಡೆ ಈ ಫ್ಲ್ಯಾಟ್ ಇರುತ್ತಲ್ಲ ಆ ಥರ ಇಲ್ಲ, ಈ ರೀತಿ ಸ್ಲೋಪ್ ಥರ ಇರುತ್ತೆ. ಯಾಕೆಂದರೆ ಇಲ್ಲಿ ತುಂಬ ವಿಂಟರ್ ಸೀಸನಲ್ಲಿ ಸ್ನೋಫಾಲ್ ಆಗೋದ್ರಿಂದ ಅದು ನಿಂತ್ಬಿಟ್ರೆ ನೀರು ಹಿಡಿಯುತ್ತೆ ತಾರಸಿಗೆ ಅನ್ನೋದಕ್ಕೋಸ್ಕರ ಈ ರೀತಿ ಸ್ಲೋಪ್ ಆಗೋ ರೀತಿಯಲ್ಲಿ ಕಟ್ಟಿರ್ತಾರೆ. ಇಲ್ಲಿ ಹೋಗ್ಬೇಕಾದ್ರೆ ಒಂದು ಬ್ರಿಡ್ಜ್ ಹತ್ರ ಬ್ಯೂಟಿಫುಲ್ ವ್ಯೂ ಇತ್ತು, ಅದನ್ನು ಕವರ್ ಮಾಡಿದ್ದೀನಿ. ಒಂಥರ ಊರು ಬೇರೆ ಥರನೇ ಕಾಣ್ತಿತ್ತು, ಯಾಕೆಂದರೆ ಇಲ್ಲಿರೋದಕ್ಕೂ ಅಲ್ಲಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ವೆದರ್ ಆಗಿರ್ಬೋದು, ಸೀನರೀಸ್ ಆಗಿರ್ಬೋದು, ಗಿಡ ಮರಗಳು ಸ್ಪೆಷಲಿ ಬೇರೆ ಥರನೇ ಇದ್ವು. ಚೆನ್ನಾಗಿತ್ತು ಎಲ್ಲ ನೋಡೋದಕ್ಕೆ. ಮನೆಗಳು ಅಷ್ಟೇ, ಚಿಕ್ಕ ಪುಟ್ಟದು, ಒಟ್ಟಿನಲ್ಲಿ ಸಿಂಗಲ್ ಮನೆಗಳೇ, ತುಂಬ ಚೆನ್ನಾಗಿದೆ. ಬಟ್ ಸಿಟಿನೂ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರ ಮರಗಳೇ ತುಂಬ ಜಾಸ್ತಿ ಎಲ್ಲ ಕಡೆನೂ ಇರುತ್ತೆ. ಮತ್ತು ಡಿಫೆನ್ಸವರು ಅಲ್ಲಲ್ಲಿ ನಿಂತೇ ಇರ್ತಾರೆ. 1/2 kilometerಗೆ ಒಬ್ಬೊಬ್ಬರು ಡಿಫೆನ್ಸವ್ರು ನಿಂತಿರ್ತಾರೆ. ಹಾಗಾಗಿ ಏನು ಭಯ ಪಡೋದೇ ಬೇಡ, ಆರಾಮಾಗಿ ಬರ್ಬೋದು. ಸೊ ನಾವು ಫಸ್ಟ್ ಬಂದಿದ್ದೇನೆ ಬೋಟ್ ಹೌಸಲ್ಲಿ ಉಳ್ಕೊಳ್ಳೋದಕ್ಕೋಸ್ಕರ. ಹೌದು, ನಾವೆಲ್ಲೂ ರೆಸ್ಟೋರೆಂಟಲ್ಲಿ ಉಳ್ಕೋತಾ ಇಲ್ಲ. ಫಸ್ಟ್ ಡೇ ನಾವು ಬೋಟ್ ಹೌಸಲ್ಲಿ ಆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇದೆಲ್ಲ ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ನೋಡಿ, ಬಸ್ ಸ್ಟ್ಯಾಂಡ್ ಥರ ಇಲ್ಲಿಂದ ಒಂದು ಏರಿಯಾ, ಇಲ್ಲಿಂದ ಒಂದು ಏರಿಯಾ ಅನ್ನೋ ಥರ ನಂಬರ್ಸ್ ಇರುತ್ತೆ. ಅಲ್ಲಿ ಹೋಗಿ ನಾವು ಇಳಿಬೇಕು. ಅದಕ್ಕಿಂತ ಮುಂಚೆ ತುಂಬ ಹಶ್ವಾಗ್ತಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಬೋಟ್ ಹೌಸ್ ಪಕ್ಕನೇ ಇರೋವಂಥ ಒಂದು ಪಂಜಾಬಿ ರೆಸ್ಟೋರೆಂಟ್ ಕಾಣಿಸ್ತು. ಹಾಗಾಗಿ ಇಲ್ಲಿ ಬಂದ್ವಿ. ಒಳಗೆ ಕೂತ್ಕೊಳ್ಳೋದು ಇತ್ತು, ಬಟ್ ತುಂಬ ಚಳಿ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ.
ಅದಕ್ಕೆ ಹೊರಗಡೆ ಬಿಸಿಲಿದ್ರಿಂದ ಇಲ್ಲೇ ಚೆನ್ನಾಗಿರುತ್ತೆ, ಬಿಸಿಲು ಕಾಯಿಸ್ಕೊಂಡು ತಿನ್ನೋಣ ಅಂತ ಇಲ್ಲಿ ಕೂತ್ಕೊಂಡ್ವಿ. ಬೇರೆ ಏನಿಲ್ಲ, ಪರೋಟ ಎಲ್ಲ ತಿನ್ನೋಕೆ ಅಷ್ಟು ಮನಸ್ಸಾಗಿಲ್ಲ, ಹಾಗಾಗಿ ರೈಸ್ ಥರ ಐಟಮ್ ಬೇಕು ಅಂತ ಫ್ರೈಡ್ ರೈಸ್ ತೊಗೊಂಡು ತಿಂದ್ಬಿಟ್ಟು ಹೊರಟ್ವಿ. ನಾವು ಬರೋಕ್ಕೆ ಮುಂಚೆನೇ ನಮ್ಮನ್ನು ಕರ್ಕೊಂಡು ಹೋಗಿ ಬರೋರು ಆಲ್ರೆಡಿ ರೆಡಿಯಾಗಿ ನಿಂತಿದ್ರು. ಘಾಟ್ ನಂಬರ್ 12 ಅಂತ ಇದೆಯಲ್ಲ, ಸೊ ಇಲ್ಲಿ ನಾವು ಇದರಲ್ಲಿ ಬುಕ್ ಮಾಡಿರೋದು ಬೋಟ್ ಹೌಸ್ನ. ಸೊ ಟಿ.ಟಿನೂ ಇಲ್ಲೇ ನಿಲ್ಲಿಸಿದ್ರು. ಈಗ ನಾವು ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಇಲ್ಲಿ ಈ ಕಡೆಯಿಂದ ಆ ಕಡೆಗೆ 5 ಮಿನಿಟ್ಸ್ ಆಗ್ಬೋದು ಅಷ್ಟೇ, ಬಟ್ ಬೋಟಲ್ಲೇ ಹೋಗಬೇಕು. ಮಕ್ಕಳಂತೂ ಎಲ್ಲ ಮಕ್ಕಳು ಅಷ್ಟೇ ತುಂಬ ಎಕ್ಸೈಟೆಡ್ ಆಗಿದ್ರು, ಯಾಕೆಂದರೆ ಬೋಟ್ ಹೌಸ್ ಇದಕ್ಕೆ ಮುಂಚೆ ಯಾರೂ ಎಕ್ಸ್ಪೀರಿಯೆನ್ಸ್ ಮಾಡೇ ಇರಲಿಲ್ಲ, ನಮ್ಮ ಜೊತೆ ಬಂದವರು ಆಗಿರ್ಬೋದು, ನಾವಾಗಿರ್ಬೋದು. ಸೊ ಫಸ್ಟ್ ಟೈಮು, ಹಾಗಾಗಿ ಎಲ್ಲರೂ ತುಂಬ ಹ್ಯಾಪಿ. ಸೊ ನೋಡಿ, ಈ ಥರ ಒಂದು ಬೋಟ್ ತೊಗೊಬರ್ತಾರೆ, ಇದರಲ್ಲೇ ಲಗೇಜು ನಮ್ಮನ್ನು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಲಿಶಿ ಅವಳ ಫ್ರೆಂಡ್ ಜೊತೆ ಕೂತ್ಕೋಬೇಕು ಅಂತ ಆ ಕಡೆ ಎಡ್ಜಲ್ಲಿ ಕುಂತಿದ್ಲು. ನಾನು ಎಷ್ಟು ಕರಿತಾ ಇದ್ದೆ, ನನಗೆ ಭಯ ಆಗ್ತಿತ್ತು ಎಲ್ಲಿ ನೀರಿಗೆ ಬಿದ್ದುಬಿಡ್ತಾಳು ಅಂತ, ಬಾ ಅಂತ ಕರಿತಿದ್ದೆ. ಬಟ್ ಅವಳು ಬರೋದಕ್ಕೆ ರೆಡಿ ಇರಲಿಲ್ಲ, ಹಾಗಾಗಿ ಸರಿ ಹುಷಾರಾಗಿ ಕೂತ್ಕೊ ಅಂತ ಹೇಳ್ತಾ ಇದ್ದೆ ನಾನು. ಇವಾಗ ಅಷ್ಟು ಚಳಿ ಇಲ್ಲ, ಓಕೆ ತಡ್ಕೋಬೋದು, ಅಷ್ಟಿತ್ತು ಅಷ್ಟೇ. ಹಾಗಾಗಿ ನಾವು ಜಾಕೆಟ್ಸ್ ಅವೆಲ್ಲ ಏನೂ ತೆಗಿಲಿಲ್ಲ. ಸೊ ನೋಡಿ, ಎಲ್ಲರೂ ಅಷ್ಟು ಹೇಳಿದ್ರು ಆಮೇಲೆ ಕೊನೆಯಲ್ಲಿ ಬಂದಳು, ಅದು ಮುಖ ಸಪ್ಪೆ ಮಾಡಿಕೊಂಡು. ಇಲ್ಲಿಂದ ಅಲ್ಲಿಗೆ ಒಂದು 5 ಮಿನಿಟ್ಸ್ ಆಗುತ್ತೆ, ಬಟ್ ಸ್ವಲ್ಪ ಟ್ರಾಫಿಕ್ ಜಾಮ್ ಇರುತ್ತೆ ಅಲ್ಲೂ, ಹಾಗಾಗಿ ಒಂದು 5 ಮಿನಿಟ್ಸ್ ಇರೋದು 10 ಮಿನಿಟ್ಸ್ ಆಯಿತು. ಇದು 1,000ದಿಂದ 10,000ವರೆಗೂ ನಿಮಗೆ ಬೋಟ್ ಹೌಸು ಸಿಗ್ತವೆ. ಸೊ ನಿಮ್ಮ ಬಜೆಟ್ ಮೇಲೆ ನೀವು ತಗೋಬೋದು. ಸೊ ನಾವು ಬೋಟ್ ಹೌಸ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋ ಅನ್ನೋದೇ ಪ್ಲ್ಯಾನ್ ಇತ್ತು, ಬಟ್ ಅವ್ರೇನು ಹೇಳಿದ್ರು ಅಂದರೆ ಮಾರ್ನಿಂಗ್ ಟೈಮು ನೀವು ಶಿಕಾರ ರೈಡಿಂಗ್ ಮಾಡೋದಕ್ಕಿಂತ ಬೋಟಲ್ಲಿ ಈವ್ನಿಂಗ್ ಟೈಮ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸೀನ್ಸ್ ನೋಡೋದಕ್ಕೂ, ಆಮೇಲೆ ನೈಟ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ, ಇದು ಬೆಸ್ಟ್ ಅಂತ ಹೇಳಿದ್ರು. ಹಾಗಾಗಿ ನಮಗೆ ಟೈಮೇ ಜಾಸ್ತಿ ಇರಲಿಲ್ಲ, ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಬೋಟಿಗೆ ಬಂದು ಕೂತ್ಕೊಂಡ್ವಿ. ಸೊ ಒಂದೊಂದು ಫ್ಯಾಮಿಲಿಗೆ ಈ ರೀತಿ ಒಂದೊಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿತ್ತು ವ್ಯೂಸು, ನನಗೆ ತುಂಬ ಇಷ್ಟ ಆಯಿತು. ಈವ್ನಿಂಗ್ ಸನ್ಸೆಟ್ ಆಗೋ ಟೈಮಲ್ಲಿ ಹೋಗಿದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತು. ಆವಾಗ ತಾನೇ ಲೈಟಾಗಿ ಚಳಿ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಯುದ್ಧ ಮಾಡೋಕ್ಕೆ ಅಂತ ಬಂದಮೇಲೆ ಯಾಕೆ ಹೆದರ್ಕೋಬೇಕಲ್ವ, ನಾವು ನಮ್ಮ ಶಸ್ತ್ರಾಸ್ತ್ರಗಳೆಲ್ಲ ತಗೊಂಡೇ ಬಂದಿದ್ವಿ, ಲೈಕ್ ಜಾಕೆಟು, ಗ್ಲೌಸು, ಟೋಪಿ ಎಲ್ಲನೂ. ಸೊ ಹಾಗಾಗಿ ಮಕ್ಕಳು ಸ್ವಲ್ಪ ತಡಿಲಿಲ್ಲ, ಅವ್ರಿಗೆ ಫಸ್ಟು ಜಾಕೆಟ್ಸ್ ಹಾಕಿ ಕೂರಿಸ್ಬಿಟ್ಟೆ. ನಾವು ಇನ್ನೂ ನೋಡೋಣ ಅಂದ್ಕೊಂಡು ಹಾಗೆ ಇದ್ವಿ. ಸೊ ನೋಡಿ, ಇದು ಪೋಸ್ಟ್ ಆಫೀಸು, ಅಂದರೆ ಬೋಟಲ್ಲಿರೋಂಥ ಪೋಸ್ಟ್ ಆಫೀಸು. ವರ್ಲ್ಡಲ್ಲಿ ಇದೊಂದೇ ಅಂತ ಈ ರೀತಿ ಇರೋದು. ಆ ಬೋಟಿಂಗ್ ಏನು ಕರ್ಕೊಂಡು ಹೋಗ್ತಾರಲ್ಲ, ಅವರೆಲ್ಲ ನಿಧಾನಕ್ಕೆ ಡಿಟೇಲಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದನ್ನು ತೋರಿಸಿದ್ರು. ಆಮೇಲೆ ಇಲ್ಲಿ ಹೋಗ್ತಾ ಇದ್ದರೆ ಬೇರೆ ಬೋಟಲ್ಲಿ ಶಾಪಿಂಗೂ ಬರುತ್ತೆ. ಇಲ್ಲಿ ನೋಡಿ, ಇದೊಂದು ರೆಸ್ಟೋರೆಂಟ್ ಇದೆ, ಇಲ್ಲಿ ಬೇಕಾದ್ರೆ ಹೋಗ್ಬೋದು, ನೀವು ಹೋಗ್ತೀರಾ ಅಂದರು. ನಾವು ಅವಾಗ ತಾನೇ ತಿನ್ಕೊಂಡು ಬಂದಿದ್ದರಿಂದ ಇಲ್ಲ ನಾವೇನು ಹೋಗಲ್ಲ ಅಂತಂದ್ವಿ, ಹಾಗಾಗಿ ಮುಂದೆ ಹೋದರು. ಇಲ್ಲಿ ಫ್ರೂಟ್ ಸಲಾಡು, ಕಾಫಿ, ಟೀ, ಆಮೇಲೆ ಕಾವಾ ಚಾಯ್ ಇದೆಲ್ಲ ಮಾಡ್ಕೊಂಬರ್ತಿರ್ತಾರೆ. ಬಟ್ ನಮಗೇನು ತಿನ್ನೋ ಮನಸ್ಸಾಗಲಿಲ್ಲ, ಹಾಗಾಗಿ ನಾವೇನು ತೊಗೊಳ್ಲಿಲ್ಲ. ಸೀನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಮಸ್ಟ್ ಟ್ರೈ ಅನ್ಬೋದು. ಇದೊಂದು ರೈಡ್ ಖಂಡಿತ ಹೋದವರೆಲ್ಲ ಇದನ್ನು ಒಂದು ರೈಡ್ ತಗೊಳ್ಳೇಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ ಮುಂದೆ ಬಂದರೆ ಇಲ್ಲೊಂದು ರೆಸ್ಟೋರೆಂಟ್ ಇದೆ. ನೀವು ಹೋಗ್ತೀರಾ ಅಂದರೆ ಅವ್ರು ನಿಲ್ಲಿಸ್ಬಿಟ್ಟು ವೆಯ್ಟ್ ಮಾಡ್ತಾರೆ, ನೀವು ಹೋಗಿ ಬರ್ಬೋದು. ಅವ್ರು ತುಂಬ ಪೇಷನ್ಸಿಂದನೇ ಕರ್ಕೊಂಡು ಹೋದರು, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಅರ್ಜೆಂಟ್ ಮಾಡೋದು, ಹರಿಬರಿ ಮಾಡೋದು ಆ ಥರ ಏನೂ ಮಾಡಲೇ ಇಲ್ಲ. ಸೊ ಸ್ವಲ್ಪ ಚಳಿ ಜಾಸ್ತಿ ಆಗಿದ್ದರಿಂದ ಚಿಕ್ಕ ಮಗಳಿಗೆ ಏನಾದ್ರು ಕಾಫಿ ಟೀ ಥರ ಕುಡಿತೀಯ ಅಂದಿದ್ದಕ್ಕೆ ಅವಳು ಅಲ್ಲಿ ಹಾಟ್ ಚಾಕ್ಲೇಟ್ ಅಂತ ಮಾರ್ಕೊಂಡು ಬರ್ತಾಯಿದ್ರು ಅವರೇ. ಆ ಹೆಸರು ಕೇಳಿದ ತಕ್ಷಣ, ಚಾಕ್ಲೇಟ್ ಅನ್ನೋದು ಬಂದಿದ್ದ ತಕ್ಷಣ ಅವಳು ಅದು ತಗೋತೀನಿ ಅಂತ ಅಂದ್ಲು. ರಚ್ಚು ಬೇಡ ಅಂದ್ಲು, ನಮಗೂ ಕುಡಿಯೋ ಮೂಡಿರಲಿಲ್ಲ, ಹಾಗಾಗಿ ಅವಳಿಗೋಸ್ಕರ ಒಂದು ಹಾಟ್ ಚಾಕ್ಲೇಟ್ನ ಮಾಡಿಸ್ಕೊಟ್ವಿ. 50 ರೂಪೀಸ್ ಅಷ್ಟೇ. ಓಕೆ, ಚಳಿಗೆ ಅವಳು ತುಂಬ ಎಂಜಾಯ್ ಮಾಡಿ ಕುಡಿದ್ಲು. ಸೊ ಈಗ ಚಳಿ ಜಾಸ್ತಿ ಆಗ್ತಾ ಬಂತು, ಹಾಗಾಗಿ ನಾವು ಜಾಕೆಟ್ ಹಾಕ್ಕೊಂಡು ಕುತ್ಕೊಬಿಟ್ಟೆ. ಇದು ನೋಡಿ, ಇದು ಶಾಪಿಂಗ್ ಏರಿಯಾ ಅಂತ, ದಲ್ ಲೇಕಲ್ಲೇ ಇರೋದು ಇದೆಲ್ಲನೂ. ಇಲ್ಲಿ ಫುಲ್ಲು ಏನೇನು ಬೇಕು, ಬಟ್ಟೆ ಐಟಮ್ಮು, ಜ್ಯುವೆಲರೀಸು ಮತ್ತು ಕ್ರಾಫ್ಟ್ ಐಟಮ್ಸು, ಗಿಫ್ಟ್ ಮಾಡೋ ಐಟಮ್ಸು, ಏನೇನು ಬೇಕು ಪ್ರತಿಯೊಂದು ಇರುತ್ತೆ. ತುಂಬ ದೊಡ್ಡ ಏರಿಯಾ. ಕಮ್ಮಿ ಅಂದರೂ ನನ್ನ ಪ್ರಕಾರ 400-500 ಅಂಗಡಿ ಇರ್ಬೋದು ಎಲ್ಲ ಸೇರಿ, ಅಷ್ಟು ಇದೆ. ಮಳಿಗೆ ಸಾಮಾನು ಅಂಗಡಿ ಆಗಿರ್ಬೋದು, ಫ್ರೂಟ್ಸ್ ಅಂಗಡಿ ಆಗಿರ್ಬೋದು. ಅವ್ರು ಹೇಳ್ತಾ ಇದ್ರು, ಈಗ ಬೋಟ್ ಹೌಸಲ್ಲಿ ಉಳ್ಕೊಳ್ಳೋರಿಗೆಲ್ಲ ಅಡುಗೆ ಮಾಡ್ತಾರಲ್ಲ, ಅದು ಇಲ್ಲೇ ಬಂದು ನಾವು ಏನೇನು ಐಟಮ್ಸ್ ಬೇಕೋ ತೊಗೊಂಡು ಬಂದು ಅಡುಗೆ ಮಾಡಿಕೊಡ್ತೀವಿ ಅಂತ. ಆ ರೀತಿ
ಅಂದರೆ ಈಗ ನಾವು ಹೆಂಗೆ ರೋಡ್ ಮೇಲೆ ಓಡಾಡ್ತೀವಲ್ಲ ಅಂಗಡಿಗಳಿಗೆ, ಆ ರೀತಿ ಇದೆ ಅಲ್ಲಿ. ಎಷ್ಟು ನೀಟಾಗಿ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಹೋಗೋರು ಹೋಗ್ಬೋದು, ಶಾಪಿಂಗ್ ಮಾಡ್ಬೋದು. ನಮಗೇನಷ್ಟು ಶಾಪಿಂಗ್ ಮಾಡೋ ಮೂಡ್ ಇರಲಿಲ್ಲ. ಪ್ಲಸ್ ನಮಗೆ ಸ್ವಲ್ಪ ಟಯರ್ಡು ಆಗಿದ್ವಿ, ನಿದ್ದೆ ಇರಲಿಲ್ಲ. ಹಾಗಾಗಿ ನಾವು ಹೋಗೋ ಮೂಡರ್ ಇರಲಿಲ್ಲ. ನಾವೆಲ್ಲೂ ಹೋಗಲ್ಲ ಅಂದ್ವಿ. ಅವರೆಲ್ಲ ಕಡೆ ಕೇಳಿದ್ರು ಆ್ಯಕ್ಚುಲಿ. ನಾವು ಎಲ್ಲೂ ಶಾಪಿಂಗ್ ಹೋಗಲ್ಲ ಅಂತಂದ್ವಿ. ಹಾಗಾಗಿ ನಾವು ಬರೀ ವಿಂಡೋ ಶಾಪಿಂಗ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ವಿ ಅಷ್ಟೇ. ಸ್ವಲ್ಪ ಜನ ಇಳಿತಿದ್ರು, ಹೋಗಿ ನೋಡುತ್ತಿದ್ರು. ಬಟ್ ನನ್ನ ಫ್ರೆಂಡ್ ಒಬ್ಬರು ಹೋಗಿದ್ರಂತೆ. ಅವರಂದರು ಎಲ್ಲ ಚೆನ್ನಾಗಿತ್ತು, ಬಟ್ ತುಂಬ ಕಾಸ್ಟ್ಲಿ ಹೇಳ್ತಿದ್ರು. ಎಷ್ಟೇ ಬಾರ್ಗಿನ್ ಮಾಡಿದ್ರು ಅವರು ಕಮ್ಮಿ ಕೊಡೋಕ್ಕೆ ರೆಡಿ ಇರಲಿಲ್ಲ, ಹಾಗಾಗಿ ತಗೊಳ್ಳಿಲ್ಲ ಅಂತ. ಆ್ಯಕ್ಚುಲಿ 1 to ಡಬಲ್ ರೇಟ್, ತ್ರಿಬಲ್ ರೇಟ್ ಹೇಳ್ತಾರೆ ಇಲ್ಲಿ. ಹಾಗಾಗಿ ನಾವು ಹೋಗಿದ್ವಿ, ನಮಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಬಂದುಬಿಟ್ವಿ ಕ್ವಾಲಿಟಿನೂ ಅಂತ ಅಂದರು. ನಾನು ಹೋಗಿ ಡೈರೆಕ್ಟಾಗಿ ನೋಡಲಿಲ್ಲ, ಹಾಗಾಗಿ ಕ್ವಾಲಿಟಿ ಆಗಲಿ ರೇಟ್ ಆಗಲಿ ನನಗೇನು ಅಷ್ಟಿದ್ರು ಇಲ್ಲಿ ಈ ಪ್ಲೇಸ್ ಬಗ್ಗೆ ಐಡಿಯಾನೇ ಇಲ್ಲ. ಇದು ನೋಡಿ, ವುಡ್ಡು ಮಾಡಿರೋಂಥ ವಸ್ತುಗಳದ್ದು ಇದೆ. ಇನ್ನೊಂದು ಏನಾಗ್ತಿತ್ತು ಅಂದರೆ, ಏನಾರ ಅಲ್ಲಿ ಈ ಡ್ರೆಸ್ ಮೆಟೀರಿಯಲ್ ತೊಗೊಳ್ಳೋಣ ಅಂದರೆ ಆ ಕಡೆ ಡಿಸೈನೇ ಬೇರೆ ಇರುತ್ತೆ. ಸೊ ಅದು ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಅಂತಂದರೆ, ಯಾಕೆಂದರೆ ಅದು ಕಾಶ್ಮೀರಿ ಸೂಟ್ ಆಗೋ ಥರ ಡಿಸೈನ್ಸು, ಈ ಒಂಥರ ಫುಲ್ ಸ್ಲೀವ್ಸು, ಅದೊಂಥರ ಪ್ರಿಂಟು, ಅದು ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಎಲ್ಲೂ ಶಾಪಿಂಗ್ ಅಂತ ಇಳಿಲೇ ಇಲ್ಲ. ಇಲ್ಲಿ ಮೀನಾ ಬಜಾರು ಆ ಥರನೂ ಹೆಸರುಗಳಿದೆ, ಒಂದೊಂದು ಏರಿಯಾಗೆ ಒಂದೊಂದು ಹೆಸರಿದೆ. ಸೊ ನೋಡಿ, ಇಲ್ಲೊಂದು ಮಳಿಗೆ ಸಾಮಾನು ಅಂಗಡಿ ಇದೆ, ಇಲ್ಲಿ ಮುಂದೆ ಬಂದರೆ ಅಲ್ಲೊಂದಿದೆ. ಏನು ಬೇಕು ನಿಮಗೆ ಎಲ್ಲ ನದಿ ಮೇಲೆ ಸಿಗುತ್ತೆ. ಸೊ ಎಲ್ಲರೂ ಹೋಟೆಲಲ್ಲಿ ಉಳ್ಕೊಂಡು ಅಲ್ಲಿ ಇದು ಮಾಡೋದಕ್ಕಿಂತ ಒಂದು ದಿವಸ ಆದರೂ ಇಲ್ಲಿ ಸ್ಟೇ ಮಾಡಿ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ಆಮೇಲೆ ನೈಟ್ ಆಗ್ತಾ ತುಂಬ ಚಳಿಯಾಗಿ ಸ್ಟಾರ್ಟ್ ಆಯಿತು. ಹಾಗಾಗಿ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಮಕ್ಕಳು ತುಂಬ ಚಳಿ ಅಂತಿದ್ದಾರೆ, ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಬೋಟ್ ಆ್ಯಕ್ಚುಲಿ ರಿವರ್ಸ್ ತೊಗೊಂಡ್ರು, ಇನ್ನೂ ಇತ್ತು, ಬಟ್ ನಾವೇ ಬೇಡ ಸಾಕು ಅಂತ ಅಂದ್ವಿ. ಈ ದಲ್ ಲೇಕ್ಗೆ ಗೋಲ್ಡನ್ ದಲ್ ಲೇಕ್ ಅಂತ ಕರಿತಾ ಇದ್ರಂತೆ. ಇವಾಗೆಲ್ಲ ಅದನ್ನು ದಲ್ ಲೇಕ್ ಅಂತ ಕರೀತಾರೆ. ಗೋಲ್ಡನ್ ದಲ್ ಲೇಕ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಈವ್ನಿಂಗ್ ಈಗ ನೈಟ್ ಆಗುತ್ತೆ ನೋಡಿ, ಈ ಲೈಟೆಲ್ಲ ಆನ್ ಮಾಡ್ತಾರಲ್ಲ, ಸೊ ಅದರ ರಿಫ್ಲೆಕ್ಷನ್ನು ನೋಡಿ ಇಲ್ಲಿ ನದಿ ಮೇಲೆ ಬಿದ್ದು, ಆ ನದಿ ಫುಲ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಗೋಲ್ಡನ್ ಕಲರಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇದಕ್ಕೆ ಗೋಲ್ಡನ್ ದಲ್ ಲೇಕ್ ಅಂತ ಕರೀತಾರಂತೆ. ಅವ್ರು ಹೇಳ್ತಾಯಿದ್ರು ಇದಕ್ಕೆ ನಿಮಗೆ ಬನ್ನಿ ಅಂತ ಅಂದಿದ್ದು. ನೋಡಿ, ಈವ್ನಿಂಗ್ ಒಳ್ಳೊಳ್ಳೆ ಬ್ಯೂಟಿಫುಲ್ ಸನ್ಸೆಟ್ಟಲ್ಲಿರೋಂಥ ಸೀನರೀಸ್ ನೋಡಿದ್ವಿ, ಮತ್ತು ಇದನ್ನು ನೋಡೋಕ್ಕೆ ಚಾನ್ಸ್ ಸಿಕ್ತು, ಅದಕ್ಕೆ ನಿಮಗೆ ಕರ್ಕೊಬಂದಿದ್ದು ಅಂದರು. ಆ್ಯಕ್ಚುಲಿ ವರ್ತ್ ಅಂತ ಅನ್ನಿಸ್ತು. ಒಂದು ಸಲ ಈವ್ನಿಂಗ್ ಟೈಮು ಹೋಗೋದು, ಈವ್ನಿಂಗ್ ನೋಡ್ದಂಗೆ ಆಗುತ್ತೆ, ಇದು ನೋಡ್ದಂಗೆ ಆಗುತ್ತೆ. ಸೊ ಇಷ್ಟೇ, ಇಷ್ಟು ಮುಗಿಸ್ಕೊಂಡು ನಾವು ರೂಮಿಗೆ ಬಂದ್ವಿ. ಊಟಕ್ಕೆ ನಾವು ಹೋಗಬೇಕಾದ್ರೇ ಆರ್ಡ್ರ್ ಕೊಟ್ಟು ಹೋಗಿದ್ವಿ, ಯಾಕಂದರೆ ಮುಂಚೆನೇ ತಗೋತಾರೆ ರೆಡಿ ಮಾಡಿಕೊಡೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಆ್ಯಸ್ ಯೂಶ್ವಲ್ ದಾಲು, ಚಪಾತಿ ಈ ಥರನೇ. ಸೊ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಮುದ್ದೆ ಅನ್ನ ಸಾರು ತಿಂದೋಗಿ ಅಲ್ಲಿ ಯಾವಾಗಲೂ ಅದೇ ತಿನ್ನಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಸೊ ತಿಂದ್ವಿ ನಾವು, ಚೆನ್ನಾಗೇ ಇತ್ತು, ಓಕೆ, ಟೇಸ್ಟು ಚೆನ್ನಾಗೇ ಇತ್ತು. ತಿಂದ್ಬಿಟ್ಟು ಮಲ್ಕೊಂಡ್ವಿ, ತುಂಬ ಟಯರ್ಡ್ ಆಗಿತ್ತು. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್, ಡೇ 1 ಆಫ್ ಕಾಶ್ಮೀರು. ಸೊ ನೆಕ್ಸ್ಟ್ ಡೇ ಏನಾಯಿತು, ಎಲ್ಲಿಗೆ ಹೋದ್ವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.